marriagebureau.com ಅಲ್ಲಿ ನಮ್ಮ ಬ್ರದರ್ದು ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಇಲ್ಲಿ ಫಸ್ಟ್ ಏನಂದಿದ್ರಂದರೆ 1 ಇಯರ್ ನಾವು ನಿಮ್ಗೆ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ 1 ಇಯರಲ್ಲಿ 20,000 ಪೇ ಮಾಡಬೇಕು. ಸೊ 1 ಇಯರ್ನಲ್ಲಿ ನಾವು ನಿಮ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಕನ್ಯೆಗಳನ್ನು ಹುಡುಕೊಡ್ತೇವೆ. ಆಮೇಲೆ ಹೋಗೋ ಚಾರ್ಜ್ ಎಲ್ಲ ನಮ್ಮದೇ ಮತ್ತು ನಿಮ್ದು ಚಾರ್ಜ್ ನಿಮ್ಮದೇ ಆಗುತ್ತೆ. ಸೊ ಹಾಗೆಲ್ಲ ಒಟ್ಟು ಒಂದು ಕನ್ವಿಯನ್ಸ್ನಲ್ಲಿ ನಮ್ಗೆ ಒಂದು ಕನ್ವಿಯನ್ಸ್ ಮಾಡ್ತಾರೆ ಸರ್ ಅವರು. ಸೊ ನಾವು ಇಲ್ಲಿ ಬಂದರೆ ಒಂದು ರಿಸಲ್ಟ್ ಸಿಗುತ್ತೆ ನಮ್ಗೆ ಅಂಥೇಳಿ. ಬಟ್ ಯಾವುದೇ ಒಂದು ಐ ಡಿ ಕ್ರಿಯೇಟ್ ಆಗಿಲ್ಲ ಇಲ್ಲಿವರೆಗೂ. ನಾನು ನವೆಂಬರ್ನಲ್ಲಿ ನಮ್ಮದು ಬ್ರದರ್ದು ರಿಜಿಸ್ಟ್ರೇಷನ್ ಮಾಡಿಸಿದ್ದೇನೆ. ಒಂದು ಐ ಡಿ ಕ್ರಿಯೇಟ್ ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಕನ್ನೆ ವಾಟ್ಸಪ್ ನಮ್ಮ ಯಾವ ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕಷ್ಟೇ ವಾಟ್ಸಪ್ ಮಾಡಿದ್ದಾರೆ. ಬಟ್ ಅದು ಎಲ್ಲ ಮ್ಯಾರೇಜ್ ಆಗಿರೋದು ಅಥವಾ ಎಜುಕೇಟೆಡ್ ಇರೋದು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವುದೇ ಒಂದು ಕೊಟ್ಟಿಲ್ಲ ಸರ್ ಅವರು. ಕಾಲ್ ಮಾಡಿದರೆ ಇಲ್ಲ ನಾವು ತೋರ್ಸಂಗಿಲ್ಲ ಅಥವಾ ಫಿಕ್ಸ್ ಆಗಿದೆ, ಮ್ಯಾರೇಜ್ ಆಗಿದೆ. ಸೊ ಇದೇ ರಿಸಲ್ಟ್ ಬಂದಿದ್ದಾವೆ. ವಾಪಸ್ ಅವ್ರಿಗೆ ಕಾಲ್ ಮಾಡಿ ಹೀಗೆಲ್ಲ ಹಾಕಿದರೆ ಇಲ್ಲರಿ ಮೇಡಮ್ ಬೈ ಮಿಸ್ಟೇಕ್ ಹೋಗಿದೆ, ನಾವು ಬೇರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹುಡುಕೊಡ್ತೇವೆ ಅಂತ ಹೇಳಿ. ಒಟ್ಟಿನಲ್ಲಿ ಏನು ಹೇಳಿದ್ರು ಫೇಕೇ ಸರ್. ಇಲ್ಲಿ ಯಾವುದೇ ಒಂದು ರಿಸಲ್ಟ್ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇದೇ ರೀತಿ ಭಾಳ ಜನ ನಾವು ಮೋಸ ಹೋಗಿದ್ದೇವೆ ಇಲ್ಲಿ. ಸೊ ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಕೂಡ ಅವ್ರು ಹೆಂಗೆ ಮ್ಯಾನುಪ್ಯುಲೇಟ್ ಮಾಡಿದ್ದಾರೆ ಅಂದರೆ ನಮ್ಗೆ ಹೌದು ನಾವೆಲ್ಲ ಎಷ್ಟು ಎಫರ್ಟ್ ಹಾಕಿದ್ರು ಇವತ್ತು ಯಾವುದೇ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಲಘು ಕನ್ಯೆ ಸಿಗ್ತಾ ಇಲ್ಲ. ಸೊ ನಾವು ಇಲ್ಲಿ ಒಂದು ಹೋಪ್ ಇಟ್ಕೊಂಡು ಬಂದಿದ್ವಿ, ರಿಸಲ್ಟ್ ಸಿಗುತ್ತೆ ಈ 20,000 ಅಲ್ಲ, ಸೊ ಎಲ್ಲರ ಒಂದು ಇದನ್ನು ಮಾಡಿ ಕೊಡೋಣ ನಾವು ಅಂಥೇಳಿ ಕೊಟ್ಟಿದ್ದೇವೆ ಸರ್. ಬಟ್ ಯಾವುದೇ ಒಂದು ರಿಸಲ್ಟ್ ಸಿಕ್ಕಿಲ್ಲ. ಆಮೇಲೆ 15 ಡೇಸ್ ಆಯ್ತು ಅವರು ಇಲ್ಲಿವರೆಗೂ ಓಪನೇ ಇಲ್ಲ. ಅದು ಬಾಗಲಕೋಟೆ ಎಲ್ಲೆಲ್ಲಿ ಹೊಸಪೇಟ್ ಎಲ್ಲ ಕಡೆಯಿಂದ ಬಂದು ಜನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತಂತೇಳಿ. ಸೊ ನಮ್ಗೆ ಅವರು ಮೋಸ ಮಾಡಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ ಸರ್. ಸೊ ರಿಸಲ್ಟನ್ನು ನಮಗೆ ಒಳ್ಳೆ ರಿಸಲ್ಟ್ನ ಕೊಡಬೇಕು. ಅಂದರೆ ನಮ್ಮ ಅಮೌಂಟ್ನೂ ಬರಬೇಕು. ಇವನ್ ನೆಕ್ಸ್ಟ್ ಯಾರು ಬಂದ್ರೂ ಅವ್ರಿಗೆ ಮೋಸ ಆಗಬಾರ್ದು. ಕೋಟಿಂದ ಬಂದಿದ್ರಿ ನಮ್ಮ ಮಗನ ಸಲುವಾಗಿ ಕನ್ಯಾ ನೋಡಲಿಕ್ಕೆ. ನಮ್ಗೆ ಹಿಂಗೆ ಯಾರೋ ಹೇಳಿದ್ರು, ಹಿಂಗೆ ಗದಗಿನೊಳಗೆ ಕನ್ಯಾನ ಮ್ಯಾರೇಜ್ ಬ್ಯೂರೋ ಅದ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ 1 ವರ್ಷದೊಳಗೆ ನಮ್ಗೆ ಕೆಲಸ ಮಾಡಿ ಕೊಡ್ತಾರೆ ಅಂದ್ಕೊಂಡು ನಾವೊಂದು ಆಶೆಯಿಂದ ಬಂದಿವ್ರಿ. ಇಲ್ಲಿ ನಮ್ಮ ಮಗ BCA ಕಲ್ತಾನ, ಆಮೇಲೆ ಸ್ವಂತ ಅವನ CSC ನಡೆಸ್ತಾನೆ. ಅವ್ನ ಸಲ ನೋಡೋಕೆ ಬಂದಿದ್ರಿ. ಇಲ್ಲಿ ಆಫೀಸ್ ನೋಡೋಕೆ ಬಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಅದಾವೆ ರೀ. ಇವೆಲ್ಲ ಕೇಳಿದ್ರು ಇವೆಲ್ಲ ನೀವು ಮಾಡಿಸಿರಿ ಅಂತಂದ್ರೆ ಹೇಗಿಲ್ಲ ನಾವು ಅಲ್ಲಿ ಬಂದು ಅಂತ ತೆಗೆದು ಹಚ್ಚಿವ್ರಿ ಅಂತಂದು. ಅವ್ರು ಮಾಡಿದ್ದು ಒಂದು ಫೋಟೋ ತೋರಿಸಿಲ್ಲ, ಏನೂ ಇಲ್ಲ, ಏನೂ ಮಾಡೇ ಇಲ್ಲ ಅನ್ಸದ ನನಗೆ. ನಾವೇನು ಮಾಡ್ತೀವಿ ಮಾತಾಡಿದ್ದೀವಿ. ಅವ್ರು ಹೇಳಿದ್ರು ಇಲ್ಲ ನಮ್ಮ ಜವಾಬ್ದಾರಿ ಐತಿ, ನಮ್ಮ ತಮ್ಮ ಅಂತ ತಿಳ್ಕೊರಿ, ನಮ್ಮ ಮಗ ಅಂತ ತಿಳ್ಕೊತೀವಿ, ನಿಮಗೆಲ್ಲ ಮಾಡಿಕೊಡ್ತೀವ್ರಿ ಅಂತಂದು ಹೇಳಿದ್ರು ಅವರು. ಆಮೇಲೆ ಅದಕ್ಕೆ ನಾವು ಅವ್ರ ಮೇಲೆ ವಿಶ್ವಾಸ ಮಾಡಿ 20,000 ರೂಪಾಯಿ ಫೀ ಆಗ್ತದೆ. 8,000 ರೂಪಾಯಿ ತುಂಬಿದ್ರೆ 3 ತಿಂಗಳೊಳಗೆ ತೋರಿಸಿವ್ರಿ. 3 ತಿಂಗಳು ಅಷ್ಟೇ. 20,000 ತೊಗೊಳ್ತಾರೆ 1 ವರ್ಷ. 1 ವರ್ಷದೊಳಗೆ ಆಗಲಿಲ್ಲ ಅಂತಂದ್ರೆ 2,000 ಮುರ್ಕೊಂಡು 20,000 ರೂಪಾಯಿ ಕೊಡ್ತೀವಿ ಅಂತಂದು ಹೇಳಿದ್ರು ಅವರು. ನಾವು ಆದ್ರೆ ಆಗಲಿ ನಮ್ಮ ಕನ್ಯಾಗ ಸಿಕ್ಕರೆ ಸಾಕಂತ ನಾವು 20,000 ರೂಪಾಯಿ ತುಂಬಿದ್ರಿ. ತುಂಬಿದ ಒಂದು ಬಾಂಡ್ ಬರೆದು ಕೊಟ್ಟರು. ಆ ಬಾಂಡ್ ತೊಗೊಂಡು ಹೋದಿವಿ. ಈಗ 3 ತಿಂಗಳಾದ್ರಿ. ಇನ್ನೂ ತನಕ ಏನಿದೆ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಏನಿಲ್ಲ. ಒಮ್ಮೆ 8 ಫೋಟೋ ಕಳಿಸಿದ್ರು, ಅದು ನಮ್ಗೆ ಲೈಕ್ ಆಗಲಿಲ್ಲ. ಆಮೇಲೆ ಬಂದು ಏನು ಫೋನ್ ಇಲ್ಲ, ಏನಿಲ್ಲ, ಏನು ಮಾಡಲೇ ಇಲ್ಲ. ಅದಕ್ಕೆ ನಾವು ಫೋನ್ ಮಾಡಿ ಬೇಸರಾಗಿ ನೋಡಿ ಬರೋಣ ಅಂತ ಸೋಮವಾರ ಬಂದರು. ಇಲ್ಲಿ ಹೋದ ಸೋಮವಾರ ಇಲ್ಲಿ ನೋಡಿದ್ರೆ ಕೆಳಗೊಬ್ಬರು ಹೋಗೋತ ದಾರಿ ಒಳಗೆ ಹೇಳಿದೆ, ಅಲ್ಲಾಕೆ ಹೋಗ್ತೀರಿ, ಎಲ್ಲ ಕೀಲಿ ಹಾಕೊಂಡು ಹೋಗ್ಯಾರ ಅಂತಂದ್ರೆ. ಅಂದ್ರೂ ನೋಡೋದು ಮ್ಯಾಲೆ ಹೋಗಿ ನೋಡಿ ಬರೋಣ ಅಂತ ಆಫೀಸ್ ನೋಡಿದ್ರೆ ಅವ್ರು ಬಾಗಿಲಿಗೆ ಒಂದು ಬೋರ್ಡ್ ಹಚ್ಚಾರ, ಮ್ಯಾರೇಜ್ ಐತೆ, ಅದ್ರ ಸಲ ಎಲ್ಲರೂ ಮ್ಯಾರೇಜ್ಗೆ ಹೋದ್ವಿ. ಎಲ್ಲಾರು 30 ಮಂದಿ ಎಲ್ಲ ಆಫೀಸ್ದವರು ಎಲ್ಲರೂ ಮ್ಯಾರೇಜ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ಹೇಳಿಬಿಟ್ರು ಅವರು. ಹಿಂಗೆ ಮಾಡಿದ್ದು ನಾವು ನೋಡಿದ್ವಿ, ಬೋರ್ಡಿಗೆ ನೋಡಿದ್ರಲ್ಲಿ ಬಾಗಿಲಿಗೆ ಒಂದು ಬೋರ್ಡ್ ಹಚ್ಚಾರ, ಒಂದು ಮ್ಯಾರೇಜ್ ಐತೆ ನಾವು ಹೋಗಿವಿ ಅಂತಾರೆ. ಅದ್ರ ತಳಗ ಇಲ್ಲಿ ನಮ್ಮ ಮೋಸದವರು ಬರ್ತಿದ್ರು, ನಿಮ್ಗೆ ದುಡ್ಡು ಬೇಕಾದಲ್ಲಿ ನಿಮ್ಮ ಮೋಸದಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ದುಡ್ಡು ವಸೂಲು ಮಾಡಿ ಅಂತಾರೆ. ನಮಗಿಲ್ಲ, ನಮ್ಗೆ ನ್ಯಾಯ ಕೊಡಿಸ್ರಿ. ನಮ್ಗೆ ಈ ಥರ ಬೇರೆ ಮೋಸ ಮಾಡಬಾರ್ದು. ಈ ಥರ ಯಾರಿಗೂ ಆಸೆಗೆ ಧಕ್ಕೆ ನಮಗೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.